ಮಾಮ, ಇನ್ನು ಎಷ್ಟು ದಿನ ಹೀಗೆ ನಡೆಯುತ್ತೆ? ಇವತ್ತಿಲ್ಲಿ, ನಾಳೆ ಅಲ್ಲಿ. ಅರೆ, ಒಂದೇ ಜಾಗದಲ್ಲಿ ಇರಕ್ಕಾಗತ್ತೇನಪ್ಪ? ನಾವು ಹೀಗೆ ಒಂದೂರಿನಿಂದ ಇನ್ನೊಂದು ಊರಿಗೆ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕೇನಾದ್ರೂ ಒಂದು ಕಾರಣ ಇರಬೇಕಲ್ವಾ? ಪ್ರತಿದಿನ ಎಷ್ಟೊಂದು ಜನ ನನ್ನನ್ನ ಕರಿತಾ ಇರ್ತಾರೆ, ನೆನಪು ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಅವರೆಲ್ಲರೂ ಕೆಲಸ ಆಗೋದು ಬೇಡವಾ? ಅದಕ್ಕೆ ಒಂದೇ ಜಾಗದಲ್ಲಿ ಇದ್ದು ಆಗೋದಿಲ್ಲ. ಆದ್ರೆ ಒಂದು ವಿಷಯ ಇದೆ, ನಾನು ಒಂದು ಜಾಗದಲ್ಲಿ ನಿಲ್ತೀನಿ, ಆದರೆ ಅದು ಈಗಲ್ಲ, ಇನ್ನು ಆಮೇಲೆ. ನಾನು ಒಂದ್ಸಲ ನಿರ್ಧಾರ ತಗೊಂಡ ಮೇಲೆ ಅಲ್ಲಿಂದ ನಾನು ಎಲ್ಲಿಗೂ ಕದಲೋದಿಲ್ಲ. ಮತ್ತೆಲ್ಲರೂ ನನ್ನನ್ನು ಭೇಟಿ ಮಾಡೋದಿಕ್ಕೆ ಗಾಡಿ ಕಟ್ಕೊಂಡು ಕುದುರೆ ಮೇಲೆ ಬರ್ತಾರೆ. ನಿಂತ್ಕೊಳ್ಳಕ್ಕೂ ಜಾಗ ಸಿಗೋದಿಲ್ಲ. ಧಾನ್ಯಗಳು ತುಂಬಿರುವ ಚೀಲಗಳು ಬರುತ್ತವೆ. ಮಾಮ, ನಾನು ಈ ವಿಷಯನ ಸಾಕಷ್ಟು ಸಲ ಕೇಳಿದ್ದೀನಿ. ಮಾಮ, ಈಗ ಎಲ್ಲಿಗೆ ಹೊರಡೋದು? ಹಲಸಿದ್ದನತ್ತಪ್ಪ ನನಗೆ ಹೇಳಿದ್ದಾರೆ, ಅಲ್ಲಿ ಪೂರ್ವ ದಿಕ್ಕಿಗೆ ಹೋಗೋದಿದೆ. ಆಯ್ತು ಮಾಮ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಹೋಗು. ನಡ್ರಿ ನಡ್ರಿ. ಹೇಗಿದ್ದೀರಪ್ಪ ಬಾವುರಾವ್? ನಾನಾ, ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಅಲ್ವಾ? ಹೌದು ಮಾಮ, ಎಲ್ಲ ಚೆನ್ನಾಗಿದೆ. ಮನೆಯಲ್ಲೆಲ್ಲ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಿದೆ ಮಾಮ. ಮಾಮ, ನಮಗ್ ಹೀಗ್ ಗೊತ್ತಾಯ್ತು ನೀವು ಇಲ್ಲಿದ್ದೀರಾ ಅಂತ. ಆದ್ಮೇಲೆ ಕೂಡ್ಲೇ ನಾವು ಹೊರಟು ಬಂದ್ವಿ. ಒಳ್ಳೇದಾಯ್ತು. ಮಾಮ, ತುಂಬಾ ದಿನ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಮಾಮ, ನೀವು ಚೆನ್ನಾಗಿದ್ದೀರಾ ಅಲ್ವಾ? ಹೌದು ಹೌದು, ನಾನು ಚೆನ್ನಾಗಿದ್ದೀನಿ. ಮಾಮ, ನಾವು ನಿಮ್ಮನ್ನ ಸಾಕಷ್ಟು ಹುಡುಕಿದ್ವಿ, ಆದ್ರೆ ನಿಮ್ ಬಿಡಾರನೇ ಸಿಗ್ಲಿಲ್ಲ ನಮ್ಗೆ. ಏನಪ್ಪ, ಏನಾಯ್ತು? ಮಾಮ, ನಿಮ್ಗಂತೂ ಎಲ್ಲಾನು ಕಾಣುತ್ತೆ. ನಾವಿಬ್ರು ಗೆಳೆಯರಾಗಿದ್ವಿ, ಈಗ ನಾವು ಬೀಗರಾಗ್ತಾ ಇದ್ದೀವಿ. ನನ್ನ ಮಗ ಮತ್ತೆ ಇವನ ಮಗಳು ಇಬ್ರಿಗೂ ಮದ್ವೆ ಮಾಡಿಸ್ತಾ ಇದ್ದೀವಿ. ಮತ್ತೆ ನೀವಿವತ್ತು ಇಲ್ಲಿಗೆ ಬಂದಿದ್ದೀರಾ. ಹೌದು ಮಾಮ, ನಮ್ಗೆ ನಿಮ್ಮನ್ನ ಭೇಟಿ ಮಾಡೋದೇ ತುಂಬಾ ದಿನ ಆಗೋಯ್ತು ಮಾಮ. ಎಷ್ಟೇ ಪ್ರಯತ್ನ ಪಟ್ಟರು ಭೇಟಿ ಆಗ್ಲೇ ಇಲ್ಲ. ನಿಮ್ಮ ಆಶೀರ್ವಾದ ಅಂತ ತಿಳ್ಕೊಂಡು ಮದುವೆ ಮಾಡೇ ಬಿಟ್ವಿ. ಇಲ್ಲ, ಮದುವೆ ತುಂಬಾ ಚೆನ್ನಾಗಾಯ್ತು ಅಲ್ವಾ? ಹಂಗಿದ್ಮೇಲೆ ಆಯ್ತು. ಒಂದೇ ವಿಷಯವನ್ನ ತಲೆಯಲ್ಲಿಟ್ಕೊಳ್ಳಿ, ನಿಮ್ಮ ಮಗನ ಮತ್ತು ಮಗಳ ಸಂಸಾರ ಸುಖವಾಗಿ ಹೇಗೆ ನಡೆದಿದೆ ಅನ್ನೋದನ್ನ ನೋಡುವ ಜವಾಬ್ದಾರಿ ನಿಮ್ದಿದೆ.